ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಹಾಗೆ ಕೃಷ್ಣರಾಜಪುರಂ ಕ್ಷೇತ್ರದ ಶಾಸಕರಾದ ಬೈರತಿ ಬಸವರಾಜ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಿಕೊಂಡರು. ಕ್ಷೇತ್ರ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಬಸವರಾಜ್ ಅವರ ಅಭಿಮಾನಿಗಳು ಆಗಮಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಶುಭಾಶಯಗಳ ಮಹಾಪೂರವನ್ನೇ ಕೋರಿದರು. ಸಮಾಜ ಸೇವಕರು ಹಾಗೆ ಸರ್ ಸಿವಿ ರಾಮನ್ ನಗರ ಕ್ಷೇತ್ರದ ಶಾಸಕ ಅಭ್ಯರ್ಥಿಗಳಾದ ಮನೋಹರ್ ಅವರು ಮಾತನಾಡಿದರು. ಅಭಿವೃದ್ಧಿ ಹರಿಕಾರದ ಬಸವರಾಜ್ ಅವರಿಗೆ ತುಂಬು ಹೃದಯದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ಇನ್ನು ಕೆಆರ್ಪುರಂ ಮಂಡಲ ಕಾರ್ಯದರ್ಶಿಗಳಾದ ಕೃಷ್ಣಪ್ಪನವರು ಮಾತನಾಡಿ, ಕ್ಷೇತ್ರವನ್ನ ಅಭಿವೃದ್ಧಿಯ ಮೂಲಕ ಮಾದರಿ ಕ್ಷೇತ್ರವನ್ನಾಗಿ ಮಾಡಿರುವ ನಮ್ಮ ನೆಚ್ಚಿನ ಜನನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ದೇವರು ಅವರಿಗೆ 100 ವರ್ಷ ಆಯಸ್ಸು ಆರೋಗ್ಯವನ್ನ ನೀಡಲಿ ಅಂತ ಕೋರ್ತಾ ಇದ್ದೀನಿ. ಇನ್ನು ವರಮಾವು ವಾರ್ಡ್ನ ಹೊಯ್ಸಳ ನಗರದಿಂದ ಮಾಜಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಗಣೇಶ್ ರೆಡ್ಡಿಯವರ ನೇತೃತ್ವದಲ್ಲಿ ಬೃಹತ್ ಆರದೊಂದಿಗೆ 100 ಜನ ಕಾರ್ಯಕರ್ತರು ಆಗಮಿಸಿ ಬಸವರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಭಕ್ತವತ್ಸಲ ಹಾಗೂ ಮಾರ್ಕೆಟ್ ರಮೇಶ್ ಅವರು ಬಸವರಾಜ್ ಅವರಿಗೆ ಶುಭಾಶಯಗಳನ್ನು ಕೋರಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ಬಂದಂತಹ ಕಾರ್ಯಕರ್ತರಿಗೆ ಭೋಜನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು. ಕೆಆರ್ಪುರ ಕ್ಷೇತ್ರದ ನಮ್ಮ ಶಾಸಕರು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇಂಥ ವ್ಯಕ್ತಿಗಳೆಲ್ಲ ಸದಾ ಕಾಲ ಜೀವನದಲ್ಲಿ ಇರಬೇಕು. ಜನಕ್ಕೆ ಒಳ್ಳೇದು ಮಾಡತಕ್ಕಂಥ ವ್ಯಕ್ತಿ ಇವರು. ಜೀವನ ಅಂತ ಹೇಳಿದ್ರೆ ಹುಟ್ಟು ಉಚಿತ, ಪ್ರೀತಿ ಶಾಶ್ವತ, ಸಾವು ಖಂಡಿತ. ಅಂಥದ್ದಲ್ಲಿ ನಾವಿರೋದು ಸ್ವಲ್ಪ ದಿವಸ ಈ ಭೂಮಿಯಲ್ಲಿ. ಇಂಥ ವ್ಯಕ್ತಿಗಳು ನಾವು ಸದಾಕಾಲ ನಮ್ಗೆ ಬೇಕು. ಈ ಕ್ಷೇತ್ರಕ್ಕೆ ಇವರು ಬಂದ ಮೇಲೆ ಒಳ್ಳೆಯ ಅಭಿವೃದ್ಧಿ ಆಗಿದೆ. ಯಾವುದು ಕಡಿಮೆ ಮಾಡಿಲ್ಲ. ಅವರು ಜನಕ್ಕೆ ಆಗಲಿ, ಡೆವಲಪ್ಮೆಂಟ್ ಆಗಲಿ, ಯಾವ ಒಂದು ವಿಷಯನೂ ಕಡಿಮೆ ಮಾಡಿಲ್ಲ. ಅವ್ರು ಏನು ದುಡಿತಾರೋ ಅದರಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಜನಕ್ಕೆ ಕೊಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಭಾಳ ಸಂತೋಷ ಆಗುತ್ತೆ. ಇಂಥ MLAಗಳು ಎಲ್ಲ ಕ್ಷೇತ್ರದಲ್ಲೂ ಇರಬೇಕಂತೇಳಿ ನಮ್ಮ ಭಾವನೆ. MLA ಕಂಟೆಸ್ಟ್ ಮಾಡಿದ್ದೀನಿ ಸಿವಿ ರಾಮನ್ ಕ್ಷೇತ್ರದಲ್ಲಿ. ಅದರಿಂದ ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ನನಗೂ ಒಂದು ಎಕ್ಸ್ಪೀರಿಯನ್ಸು, ಅನುಭವ ಇದೆ. ಅದರಿಂದ ನಾನು ಅದನ್ನು ಹೇಳ್ತಾ ಇದ್ದೀನಿ. ಆ ದೇವರು ಇವರಿಗೆ ಆಯುಸ್ ಆರೋಗ್ಯ ಕೊಟ್ಟು ಈ ಹುಟ್ಟುಹಬ್ಬ ಶುಭಾಶಯಗಳು ಮತ್ತೊಮ್ಮೆ ನಾನು ಕೇಳಿಕೊಂಡು ಈ ಕ್ಷೇತ್ರದ ಎಲ್ಲ ಜನಗಳಿಗೂ ದೇವರು ಒಳ್ಳೇದು ಮಾಡಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏನು ಇವತ್ತಿನ ದಿವಸ BA ಬಸವರಾಜನವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ಸಾವಿರಾರು ಜನ ಇಲ್ಲಿ ಆಗಮಿಸಿದ್ದಾರೆ. ಈ ಸಾವಿರಾರು ಜನ ಏನು ಆಗಮಿಸಿದಾರೋ ಅವರು ಎಲ್ಲರೂ ಕೂಡ ಅವರು ಸ್ವಂತ ಮನೋಭಾವದಿಂದ ಅವರ ಒಂದು ಅಭಿಮಾನಿಯಾಗಿ ಬಂದಿದ್ದಾರೆ. ಎಲ್ಲ ಹೊರತು ಯಾರು ಕೂಡ ಇವತ್ತುವರೆಗೂ ಬಸವರಾಜನ ಬನ್ನಿ ನಮ್ಮ ಇದೇ ಯಾವತ್ತೂ ಕರೆದಿಲ್ಲ ಅವರು. ಆದರೆ ಅಭಿಮಾನದಿಂದ ಇಷ್ಟೊಂದು ಸಾವಿರಾರು ಜನ ಬರ್ತಾರೆ ಅಂದರೆ ಇವತ್ತು ಏಕೈಕ ವ್ಯಕ್ತಿ ನಮ್ಮ ಇಡೀ ಕರ್ನಾಟಕದಲ್ಲಿ 224 MLAದಲ್ಲಿ ಏಕೈಕ ವ್ಯಕ್ತಿಗೆ ಇಷ್ಟೊಂದು ಅಭಿಮಾನ ಬಳಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಅದು BA ಬಸವರಾಜನವರಿಗೆ. ಯಾಕಂದರೆ ಅವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಕಟಪೂರ್ವ ಒಂದು ಮಂತ್ರಿನೂ ಕೂಡ ಆಗಿದ್ದರು. ಈಗಾಗಲೇ BJP ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. BJPನಲ್ಲಿ ಉನ್ನತ ಹುದ್ದೆಯಲ್ಲಿ ಕೂಡ ಅವರು ಈಗಾಗಲೇ ಸಾಕ್ತಾ ಇದ್ದಾರೆ. ಯಾಕೆಂದರೆ ಅವ್ರು ಇರ್ತಕ್ಕಂಥ ಬಳಗ ಅವ್ರು ಏನೇ ಒಂದು ಕೆಲಸ ಮಾಡಿದ ಅದು ವಿಶೇಷವಾಗಿ ವಿಭಿನ್ನವಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಆ ಥರ ಒಂದು ಮುಂದಾಲೋಚನೆ ಇರ್ತಕ್ಕಂಥ MLA ನಮಗೆ ಸಿಕ್ಕಿರೋದು ಕೂಡ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಕೆಆರ್ಪುರಂ ಕ್ಷೇತ್ರಕ್ಕೆ ಈಗಾಗಲೇ ಕೆಆರ್ಪುರಂ ಕ್ಷೇತ್ರ ಇರ್ಬೋದು, ಎಷ್ಟು ಅಭಿವೃದ್ಧಿ ಹರಿಕಾರರಲ್ಲಿ ಕೂಡ ಅವರು ನಂಬರ್ 1 ಆಗಿದ್ದಾರೆ. ಎಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅಂತ ನಮಗೆಲ್ಲರಿಗೂ ಈಗಾಗಲೇ ನೋಡಿದ್ದೀರಿ ನೀವು. ಮುಂದಿನ ದಿನದಲ್ಲಿ ಕೂಡ ಅವರು ಅಷ್ಟು ಕೂಡ ಕೆಲಸ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಎಂಬುದು ಅವ್ರು ಯಾವತ್ತೂ ಕೂಡ ಯಾವುದೇ ಒಂದು ವ್ಯಕ್ತಿ ಜೊತೆ ಸಹನೆಯಿಂದ ಅಣ್ಣ ತಮ್ಮಂದ ರೀತಿಯಲ್ಲಿ ತಂದೆ ಯಾವ ಥರ ಮಕ್ಕಳಿಗೆ ಟ್ರೀಟ್ ಮಾಡ್ತಾರೆ ಆ ಥರ ಒಂದು ವ್ಯಕ್ತಿತ್ವ ಅವ್ರ ಗುಡಲ್ಲಿ ಇರೋದು. ಯಾವುದೇ ಆಗಲಿ MLA ಇದೀನಪ್ಪ, ನಾನು ಮಿನಿಸ್ಟ್ರಿ ಇದೀನಪ್ಪ ಅಂತ ಯಾವತ್ತೂ ಕೂಡ ಅವರಿಗೆ ಒಂದು ಇದೇ ಇಲ್ಲ, ಮನೋಭಾವನೆ ಇಲ್ಲ. ಅದಕ್ಕೆ ಈ ಹೆಚ್ಚಿನ ಜನಸಂಖ್ಯೆ ಅವರಿಗೆ ಅಭಿಮಾನಿಗಳಾಗಿ ಇರ್ತಕ್ಕಂಥ ಒಂದೇ ಒಂದು ಉದ್ದೇಶದ ಇದೇ ಒಂದು ಕಾರಣ. ಇದು ಕೂಡ ಅಧಿಕಾರ ಇದ್ದಾಗ ಎಲ್ಲರೂ ಜನ ಬರ್ತಾರ, ನಮ್ಮ ಸರ್ಕಾರ ಇದ್ದಾಗ ಜನ ಬರ್ತಾರ ಅಂತ ಹೇಳ್ಕೊಂತಾರೆ. ನೋಡಿ ಇವತ್ತಿನ ದಿವಸ ನಮ್ಮ ಸರ್ಕಾರ ಇಲ್ಲ, ನಮ್ಮ ಅಧಿಕಾರ ಇಲ್ಲ, ಆದರೂ ಕೂಡ ನೋಡುವುದು ಹೋದ ವರ್ಷದಲ್ಲಿ ಏನಿದ್ರು ಅದಕ್ಕೆ ಮುಂಚೆ ವರ್ಷದಲ್ಲಿ ಏನು ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಬಂದಿದ್ದಾರೆ ಇವತ್ತು. ಇದೇ ವಿಶೇಷವಾದಂಥ ಅವ್ರ ಗುಣ ಅಂತ ಹೇಳಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀವಿ.